ಹಿಂದೆ ಆಗಿರೋದನ್ನ ಫೋಕಸ್ ಮಾಡ್ತಾ ಕೂತ್ಕೊಂಡ್ರೆ ಇವತ್ತಿನ ರಿಯಾಲಿಟಿ ಏನು ಸಿಕ್ಕಿದೆ ನಿಮ್ಮ ಕೈನಲ್ಲಿ, ಸೊ ಅದು ನಿಮಗೆ ಹಳಸ್ತಾ ಹೋಗುತ್ತೆ, ಹಾಳಾಗಿ ಹೋಗುತ್ತೆ. ನಿಮಗೆ ವಾಸ್ತವತೆನ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಿಲ್ಲ. ಬಿಕಾಸ್ ಎವ್ರಿ ಸೆಕೆಂಡ್ ಈಸ್ ಮೈನಸ್ ಫ್ರಮ್ ಯುವರ್ ಲೈಫ್ ಅಂದಾಗ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ಹಿಂದೆ ನಡೆದಿರ್ತಕ್ಕಂಥ ಘಟನೆ, ಲೈಕ್ ಅದು ಯಾವುದೇ ಇರ್ಬೋದು, ವಾಟ್ ಎವರ್, ಖುಷಿದಿರ್ಬೋದು, ಬ್ರೇಕಪ್ಸ್ ಆಗಿರ್ಬೋದು, ಯಾರೋ ಮೋಸ ಮಾಡಿದಿರ್ಬೋದು, ಅಥವಾ ನಿಮ್ಗೆ ಯಾರೋ ದುಡ್ಡಿನ ವಿಚಾರದಲ್ಲಿ ವಾಟ್ ಎವರ್ ಏನೇ ಆಗಿರ್ಬೋದು. ಸೊ ಎಷ್ಟೋ ಜನ ಹಿಂದೆ ನಡೆದಿರ್ತಕ್ಕಂಥ ವಿಚಾರಗಳು ನೆನೆಸ್ಕೊಂಡು ಕೊರಗ್ತಿರ್ತಾರೆ ಅಲ್ವಾ. ಸೊ ಅಂಥವ್ರಿಗೋಸ್ಕರ ಇವತ್ತಿನ ವಿಡಿಯೋನ ಕೊನೆ ತನಕ ನೋಡಿ. ಏನಕ್ಕೆ ಅಂತ ಹೇಳಿದ್ರೆ, ವಿಡಿಯೋ ಕೊನೆ ತನಕ ನೋಡಿದಾಗ ನಿಮಗೊಂದು ಈ ವಿಡಿಯೋದಲ್ಲಿ ನಾನೇನು ಹೇಳಕ್ಕೆ ಹೊರಟಿದ್ದೀನಿ ಅದು ಕ್ಲಾರಿಟಿಯಾಗಿ ಸಿಗುತ್ತೆ ಅಂತ ಹೇಳಿದೆ. ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಈ ನೆಕ್ಸ್ಟ್ ವಿಡಿಯೋ ಮಾಡಬೇಕಂದ್ರೆ ನೀವು ಲೈಕ್ ಮಾಡಿದಾಗಲೇ ನನಗೆ ಒಂದು ಮೋಟಿವ್ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ವಿಡಿಯೋ ನೋಡಿದ್ಮೇಲೆ ಇಷ್ಟ ಆಗಿದ್ರೆ ಸೊ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಿಮಗೆ ಫಸ್ಟ್ ಒಂದು ಕ್ಲಾರಿಟಿ ಕೊಟ್ಟುಬಿಡ್ತೀನಿ. ಲೈಫ್ ಅನ್ನೋದೇನು, ಪ್ರತಿ ಸಲನೂ ಕೂಡ ನಾವು ಪಾಠ ಕಲಿತಾ ಹೋಗ್ತೀವಿ. ಲೈಫ್ ಒಂದು ಈ ಜರ್ನಿ ಹೆಂಗೆ ಅಂತ ಹೇಳಿದ್ರೆ, ಅನುಭವಗಳ ಸಾರನೇ ಬದುಕು ಅಂತ ಹೇಳ್ತೀವಿ. ನಿಮ್ಗೆ ಏನು ಅನುಭವ ಆಗ್ತಾ ಹೋಗುತ್ತೆ ಈ ಲೈಫಲ್ಲಿ, ಸೊ ಅದೇ ನಿಮ್ಮ ಜೀವನ. ವಿವಿಧ ರೀತಿ ಅನುಭವ ಆಗೋದೇ ಒಂದು ಶಿಕ್ಷಣ ಅಂತ ಹೇಳ್ತೀವಿ, ಅದುವೇ ಬದುಕು ಅಂತ ಹೇಳ್ತೀವಿ. ನಿಮ್ಮ ಲೈಫಲ್ಲೇ ನಡೆದು ಹೋಗಿದೆಯಲ್ಲ ಕ್ಲಾರಿಟಿ, ಈಗ ಏನೋ ವಾಟ್ ಎವರ್ ಏನೋ ಒಂದು ಕೆಟ್ಟದಾಗಿದೆ ಅನ್ಕೊಳ್ಳೋಣ. ಸೊ ಕೆಟ್ಟದಾಗಿದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ರೆ ಅದು ಯಾವತ್ತೋ ಮುಗಿದು ಹೋಗಿರುವಂಥ ಒಂದು ಅಧ್ಯಾಯ ಅದು. ಸೊ ಅದ್ರ ಬಗ್ಗೆ ನೀವು ಕೊರಗ್ತಿರಲ್ಲ, ಅದು ನೀವು ನಿಮ್ಮ ಥಾಟ್ ಪ್ರೊಸೆಸ್ಗೆ ನೆಗೆಟಿವ್ ಆಗಿ ಅದನ್ನು ಹಾಕ್ತಿದ್ರೆ. ಬಿಕಾಸ್ ನಿಮಗೆ ವಾಸ್ತವತೆನ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಿಲ್ಲ. ಬಿಕಾಸ್ ಎವ್ರಿ ಸೆಕೆಂಡ್ ಈಸ್ ಮೈನಸ್ ಫ್ರಮ್ ಯುವರ್ ಲೈಫ್ ಅಂದಾಗ ನೀವು ನಿಮ್ಮ ಬರ್ತಕ್ಕಂಥ ಹೊಸ ಸಮಯದ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ನೋಡಿ, ಪ್ರತಿ ಕ್ಷಣನೂ ಕೂಡ ಹೊಸ ಸಮಯ ನಮಗೆ ಸಿಗ್ತಾ ಇದೆ. ಇವತ್ತು ಗುರುವಾರ ಅಂದರೆ ನಾಳೆ ಶುಕ್ರವಾರ, ಶನಿವಾರ, ಭಾನುವಾರ, ಹಿಂಗೆ ಹೊಸ ದಿನ ಸಿಗ್ತಾ ಇದೆ. ಹೊಸ ದಿನನೂ ಕೂಡ, ಹೊಸ ಸಮಯನೂ ಕೂಡ ಇವತ್ತು ನಿಮಗೆ ಪ್ರತಿ ನಿಮ್ಮ ಬದುಕಿನ ಭಾಗದಲ್ಲಿ ಬರುವಂಥ ಹೊಸದೇ ಅದು ಯಾವುದೇ ಕಾರಣಕ್ಕೆ ಮತ್ತು ನಿಮ್ಮ ಏನು ನಡೆದೋಗಿರುತ್ತಲ್ಲ ಹಳೇದಾಗಿ ಮತ್ತೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಸೊ ನಿಮಗಿಲ್ಲ ಒಂದಿಷ್ಟು ಆಯಸ್ಸು ಭಗವಂತ ಕೊಟ್ಟಿದ್ದ, ಅದರಲ್ಲಿ ಖರ್ಚು ಮಾಡಿಬಿಟ್ಟಿದ್ದೀರಿ. ಖರ್ಚು ಮಾಡಿರೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಏನು ಹೊಸದಾಗಿ ಸಿಗುತ್ತಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ 100% ಅದು ಇವತ್ತಿನ ಪ್ರೆಸೆಂಟ್ ಪರ್ಪಸ್ ಮೇಲೆ ಹಿಂದಿನ ನಾವು ಮರೆಯೋಕ್ಕಾಗದೆ ಹೋದರೂ ಅಟ್ಲೀಸ್ಟ್ ಅನಿವಾರ್ಯ ಅಂತ ಏನು ಬದುಕ್ತಿರ್ತೀವಲ್ಲ, ಈ ಬದುಕಿಗೋಸ್ಕರನಾದ್ರೂ ಅದನ್ನು ಅಟ್ಲೀಸ್ಟ್ ಮರೆಯುವಂಥ ದೇವ್ರು ಕೊಟ್ಟಿದ್ದಾನೆ, ಮರೆತು ನಾವು ಬದುಕಲಿಕ್ಕೆ ಆಗುತ್ತೆ. ನೀವು ಅದರ್ವೈಸ್ ಹಿಂದೆ ಆಗಿರೋದನ್ನ ಫೋಕಸ್ ಮಾಡ್ತಾ ಕೂತ್ಕೊಂಡ್ರೆ ಇವತ್ತಿನ ರಿಯಾಲಿಟಿ ಏನು ಸಿಕ್ಕಿದೆ ನಿಮ್ಮ ಕೈನಲ್ಲಿ, ಸೊ ಅದು ನಿಮಗೆ ಹಳಸ್ತಾ ಹೋಗುತ್ತೆ, ಹಾಳಾಗಿ ಹೋಗುತ್ತೆ. ಯಾಕೆ ಇದನ್ನು ರಿಯಾಲಿಟಿ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ ಒಂದೇ ಹೇಳ್ಬಿಡ್ತೀನಿ. ನೋಡಿ, ನಾವೇನು ಇವತ್ತು ಬದುಕಿದ್ದೀವಿ, ಇವತ್ತೇ ನಮ್ಗೆ ಸಮಯ ಸಿಕ್ಕಿದೆ, ಇವೇನು ಹುಟ್ಟಿದ್ದೀವಿ ಅಥವಾ ಏನು ನಮ್ಮ ಕೈಯಲ್ಲಿ ಸಮಯ ಇದೆ. ಎಷ್ಟೋ ಜನಗಳಿಗೆ ಅದು ಕನಸಾಗಿರುತ್ತೆ. ಬಿಕಾಸ್ ಎಷ್ಟೋ ಜನ ನಿನ್ನೆ ರಾತ್ರಿ ಮಲಗಿದವರು ಇವತ್ತು ಹೆಣವಾಗಿದ್ದಾರೆ. ಅಂದರೆ ಅವರಿಗೆ ಬದುಕಬೇಕನ್ನೋ ಆಸೆ ಇತ್ತು, ಬಟ್ ಅನ್ಫಾರ್ಚುನೇಟ್ಲಿ ಭಗವಂತ ಅವರಿಗೆ ಟೈಮ್ ಕೊಡಲಿಲ್ಲ ಇವತ್ತೊಂದಿನ ಏನೋ ಬದುಕಬೇಕು ಅಂತ. ನಿನ್ನೆ ರಾತ್ರಿ ಮಲಗಿದವರು ಅಲ್ಲೇ ಸತ್ತೋಗಿದ್ದಾರಲ್ಲ. ಸೊ ಈ ಥರ ಥಿಂಕ್ ಮಾಡಬೇಕಾಗುತ್ತೆ ಲೈಫಲ್ಲಿ. ನಾವು ಹೇಗೆ ವಿಚಾರ ಮಾಡ್ತೀವಲ್ಲ ಹಾಗೆ ನಮ್ಮ ಬದುಕು ಮೂವ್ ಆನ್ ಆಗ್ತಾ ಇರುತ್ತೆ. ಈಗ ನೀವು ವಿಚಾರ ಮಾಡ್ತಿರೋದೇ ಬರೀ ಹಿಂದೆ ನಡೆದಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋದರೆ ಅದೇ ನೆನಪಿಗೆ ಬರುತ್ತಲ್ಲ. ಬ್ರೈನ್ ಪವರ್ ಹೇಗೆ ಕೆಲಸ ಮಾಡುತ್ತೆ, ಏನನ್ನ ನೀವು ಯೋಚನೆ ಮಾಡೋಕ್ಕೆ ನಿಮ್ಮ ಬ್ರೈನಿಗೆ ಕೆಲಸನ ಕೊಡ್ತೀರಾ, ಅದೇ ಥರ ಯೋಚನೆ ಮಾಡೋಕ್ಕೆ ಸಾಧ್ಯ ಅಲ್ಲ. ಸೊ ಅದಕ್ಕೋಸ್ಕರ ನೀವು ಹಳೇದು ಆಗಿರೋದೇನಿದೆ, ನಿನ್ನೆ ಏನು ಆಗೋಗಿದೆಯಲ್ಲ ಅದು ಯಾವತ್ತೂ ನಿಮ್ಮ ಲೈಫಲ್ಲಿ ಸತ್ತೋಗಿರೋ ದಿನ ಅಂತ ಫೀಲ್ ಮಾಡಬೇಕು. ನಾಳೆದು ಇನ್ನೂ ಬಂದಿಲ್ಲ, ಬಟ್ ಕೈನಲ್ಲಿ ಇರ್ತಕ್ಕಂಥದ್ದೇನು ಅದೇ ಸತ್ಯ. ಸೊ ಆ ರಿಯಾಲಿಟಿ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಎಷ್ಟೋ ಜನ ಏನು ಮಾಡ್ತಾರೆ, ಹಿಂದೆ ಆಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಇವತ್ತಿನ ಸತ್ಯಗಳನ್ನು, ಇವತ್ತಿನ ಒಳ್ಳೆ ದಿನಗಳನ್ನು ಹಾಳು ಮಾಡ್ಕೋತಾ ಇದ್ದಾರೆ. ಆ್ಯಂಡ್ ಒಂದು ನೆನಪಿರಲಿ, ಏನು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ನಿಮಗೆ ಈ ಮನುಷ್ಯನ ಜನ್ಮ ಏನು ನಮಗೆ ಒಂದು ಆಯಸ್ಸು ಕೊಟ್ಟಿದ್ದಾನೆ, ಇದು ಯಾವತ್ತೂ ರಿಪೀಟ್ ಮತ್ತೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಒಂದ್ಸಲ ಸಿಕ್ಕಿರ್ತಕ್ಕಂಥ ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ಆಟ ಅಂತ ಹೇಳ್ಬೋದು ಇದನ್ನು. ಸೊ ಅದಕ್ಕೆ ನಾವು ಹೇಗೆ ಬೆಳೆಸ್ಕೋತೀವಿ ಅದು ಮುಖ್ಯ ಇರುತ್ತೆ. ನಿಮಗೆ ಎಷ್ಟೋ ಒಂದು ವಯಸ್ಸಾಗಿರುತ್ತೆ, 25, 30, 35, 40, 50 ವರ್ಷ. ಸೊ ಅಷ್ಟು ವರ್ಷ ಕಳೆದು ಬಿಟ್ಟಿದ್ದೀರಿ. ಅಷ್ಟು ವರ್ಷನ ಕಳೆದಿರೋರು ನೀವು ಇನ್ನೆಷ್ಟು ವರ್ಷ ಬದುಕಲಿಕ್ಕೆ ಸಾಧ್ಯ? 60 ವರ್ಷ ದೇವರು ಟಾರ್ಗೆಟನ್ನು ಕೊಟ್ಟಿದ್ದೀರಿ, ಇನ್ನೆಷ್ಟು ವರ್ಷ ಬದುಕಲಿಕ್ಕೆ ಸಾಧ್ಯ? ಇದ್ರ ಮೇಲೆ ಕ್ಯಾಲ್ಕುಲೇಷನ್ ಮೇಲೆ ಹೋಗಿ, ಪ್ರಾಕ್ಟಿಕಲ್ ಹೋಗಿ. ನಾನು ಯಾವುದೋ ಕಥೆಗೆ ಹೇಳ್ತಾ ಇಲ್ಲ ನಿಮಗೆ, ಯಾವುದೋ ಭ್ರಮಾಲೋಕದಲ್ಲಿ ಕರ್ಕೊಂಡು ಹೋಗ್ತಿಲ್ಲ, ಇನ್ನಿಲ್ಲದೆ ಇರೋದೇನು ಹೇಳ್ತಿಲ್ಲ. ಪ್ರಾಕ್ಟಿಕಲ್ ನಿಮಗೂ ಗೊತ್ತು, ಬಚ್ಚಿ ಸರ್ ರೀಕಾಲ್ ಮಾಡ್ತಿದ್ದೀನಿ ನಾನು. ಕೆಲವರು ಅನ್ಬೋದು ರೀಕಾಲ್ ಎಷ್ಟು ನೋಡಿ, ನಾವು ಮರ್ತ್ಬಿಟ್ಟು ಹೋದಾಗ್ಲೇ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಸಾಧ್ಯ, ಅಥವಾ ನಮಗೆ ಮರ್ತ್ಬಿಟ್ಟು ಹೋದಾಗ್ಲೇ ನಾವು ಲೈಕ್ ನಮ್ಮ ಗುರಿ, ನಮ್ಮ ಪರ್ಪಸ್, ನಮ್ಮ ರಿಯಾಲಿಟಿ ಮರ್ತಾಗ್ಲೇ ನಾವು ಹಿಂದೆ ಆಗಿರ್ತಕ್ಕಂಥದ್ದು ಅಥವಾ ಟೈಮ್ ವೇಸ್ಟ್ ಮಾಡ್ಬಿಡೋದನ್ನು ಮಾಡೋಕ್ಕೆ ಸಾಧ್ಯ. ಸೊ ಅವನ ಕಾರಣ ಕೇಳ್ತಾ ಇದ್ದೀನಿ. ಸೊ ಹಿಂದೆ ಆಗಿರ್ತಕ್ಕಂಥ ಘಟನೆಗಳನ್ನು ಮರಿಬೇಕಂದ್ರೆ ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್, ಪ್ರೆಸೆಂಟ್ ಸಿಕ್ಕಿರ್ತಕ್ಕಂಥ ಸಮಯ ಆ್ಯಂಡ್ ಇನ್ಯಾರಿಗೂ ಸಿಗದೇ ಇರತಕ್ಕಂಥ ಜೀವನ ನಿಮಗೆ ಸಿಕ್ಕಿರೋದ್ರಿಂದ ಇದ್ರ ಮೇಲೆ ಯಾರು ಫೋಕಸ್ ಮಾಡ್ತಾರೆ, ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ, ಅವರಿಗೆ ಹಿಂದೆ ಆಗಿರ್ತಕ್ಕಂಥದ್ದು 100% ಮರಿಬೋದು. ಆ್ಯಂಡ್ ಇವತ್ತಾಗಿರ್ತಕ್ಕಂಥದ್ದನ್ನು ಕ್ಯಾಶ್ ಮಾಡಿಕೊಂಡು ಮುಂದೆ ಆರಾಮ್ಸೆ ಮೂವ್ ಆನ್ ಆಗ್ಬೋದು. ಸ್ನೇಹಿತರೆ, ನಿಮಗೆ ಅನಿಸ್ತು ಈ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವಿಡಿಯೋಗೆ ಸಣ್ಣ ಲೈಕ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ಬ್ಯಾಕ್ಗ್ರೌಂಡ್ ಇವತ್ತು ಹೊರಗಡೆ ಬಂದು ಮಾತಾಡ್ತಾ ಇದ್ದೀನಿ, ಬಿಕಾಸ್ ಸಮ್ ರೀಸನ್ ಇದೆ. ಸೊ ನೆಕ್ಸ್ಟ್ ಅಗೇನ್ ಒಂದು ಸೆಟಪಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.